ಕೊಂಡಿದೆ. ನಿನ್ನೆ ಮಾಡಿರೋರ್ಗೆ ಇನ್ನೂ ಕನೆಕ್ಟ್ ಆಗಿಲ್ಲ, ಆಗಬೇಕು. ಅವರೆಲ್ಲ ಯಾರು ಕೋಪ ಮಾಡ್ಕೊಬಿಡಿಯಪ್ಪ. ಪಾರ್ವತಿ ಕುಕ್ಕಿಂಗ್ ಚಾನಲ್ ಅವರು ಸೂಪರ್ ಅಂತ ಇದ್ದಾರೆ, ಥ್ಯಾಂಕ್ ಯು. ಶಕೀಲ್ ಅವರೇನೋ ಮೆಸೇಜ್ ಡಿಲೀಟ್ ಮಾಡಿದ್ದಾರೆ. ಬ್ರದರು ಸೂಪರ್ ಸಪೋರ್ಟ್ ಅಂತ ಇದ್ದಾರೆ, ಲೈವಲ್ಲೇ ಇದ್ದಾರಂತೆ ಪಾರ್ವತಿ ಕುಕ್ಕಿಂಗ್ ವ್ಲಾಗ್ಸ್ ಅವರು. ನಾನು ಕೇಳಿದೆ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೊಳ್ತೀರಾ ಅಂತ, ನೀವೇನು ಹೇಳಲೇ ಇಲ್ಲ ಪಾರ್ವತಿಯವರೇ. ಸತೀಶ್ ಅವರು ಸೂಪರ್ ಅಂತ ಇದ್ದಾರೆ, ಥ್ಯಾಂಕ್ ಯು ಸತೀಶ್ ಬ್ರದರ್. ಕಾಫಿ ಆಯಿತಾ? ಎಲ್ಲಿಂದ ಲೈವ್ ನೋಡ್ತಾ ಇದ್ದೀರಾ? ಆ್ಯಂಡ್ ಬನ್ನಿ ರೊಟ್ಟಿ ತಿನ್ನೋಣ ಅಂತ ಇದ್ದಾರೆ ಶಕೀಲ್ ಅವರು. ನಮ್ಮೂರಿಗೆ ಬನ್ನಿ ಅಕ್ಕ ಅಂತ ಇದ್ದಾರೆ. ಬನ್ನಿ ರೊಟ್ಟಿ ತಿನ್ನೋಣ ಅಕ್ಕ, ನಮ್ಮೂರಿಗೆ ಬನ್ನಿ. ಬರೋಣ ಶಕೀಲ್ ಬ್ರದರ್, ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗಲಿ, ಎಲ್ಲರೂರಿಗೂ ಹೋಗೋಣ. ಪಾರ್ವತಿಯವರು ಸೂಪರ್ ಸಪೋರ್ಟ್ ಅಂತ ಇದ್ದಾರೆ, ಥ್ಯಾಂಕ್ ಯು ಪಾರ್ವತಿ ಅವರೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. ಯಾಕಂದರೆ ದೊಡ್ಡ ಮನೆಯವರು, ಯಾಕಂದರೆ ನಾವು ಕನ್ನಡಿಗರು ಗುರು ಶಕೀಲ್ ಬ್ರೋ. ಅದೇ ಮಾತೃಭಾಷೆ ಕನ್ನಡನೇ ಅಲ್ವಾ ದೊಡ್ಡ ಮನೆ ಬ್ರದರ್, ಹಾಗಾಗಿ ಅಷ್ಟೇ. ಪಾರ್ವತಿ ಕುಕ್ಕಿಂಗ್ ಅವರು ಸೂಪರ್ ಸಪೋರ್ಟ್ ಅಂತ ಇದ್ದಾರೆ. ಅಕ್ಕ 5:30ಗೆ ಬೆಳಿಗ್ಗೆ 5:30ಗೆ ಎದ್ದೊಳ್ತೀರಾ, 7 ಗಂಟೆಗೆಲ್ಲ ಟಿಫನ್ ರೆಡಿ. ಒಬ್ಬ ಸೂಪರ್ ರೀ, ನೀವು ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾಯಿದ್ದೀರಾ ಪಾರ್ವತಿ ಕುಕ್ಕಿಂಗ್ ಚಾನಲ್ ಅವರೇ, ಸೂಪರ್. ಫ್ಲವರ್ ಟಾಕೀಸ್ ಅವರು ಆಗಿದ್ದರೆ ನನ್ನೆಲ್ಲ ವೀಡಿಯೋಸು ಲೈಕ್ ಒಂದೊಂದು ಕಮೆಂಟ್ ಮಾಡಿ ನಿಜ ಅಂದ್ಕೊತೀನಿ. ಫ್ಲವರ್ ಟಾಕೀಸ್ ಅವರು ಅಷ್ಟೊಂದು ಎಲ್ರಿ ಟೈಮಿಂಗ್ಸ್ ಐತೆ. ನನಗೆ ನನ್ನ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ನಿಜವಾಗ್ಲೂ ಟೈಮಿಂಗ್ ಇಲ್ಲ. ನೀವು ನಂಬ್ತಿರೋ ಬಿಡ್ತಿರೋ 300 ವೀಡಿಯೋಸ್ ಇದೆ, ಯಾವುದು ಎಡಿಟಿಂಗ್ ಮಾಡಿ ಹಾಕೋಕ್ಕೆ ನಂಗೆ ಟೈಮ್ ಇಲ್ಲ. ಹಂಗಾಗಿ ಲೈವ್ಗೆ ಬರೋಕ್ಕೆ ಟೈಮ್ ಇರೋಲ್ಲ ಒಂದೊಂದು ಸತಿ. ಯಾವುದೋ 1, 2, 3, 4 ನೋಡಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡ್ಬೋದು. ಎಲ್ಲ ವೀಡಿಯೋಸ್ನೂ ನೋಡೋಕ್ಕಾಗುತ್ತಾ ಫ್ಲವರ್ ಟಾಕೀಸ್ ಅವರೇ? ಹಂಗಂದರೆ ನೀವು ಫಸ್ಟು ನಂದು 461 ವೀಡಿಯೋ ಇದೆ, ಅದಷ್ಟು ನೋಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ, ಆಮೇಲೆ ನಾನು ನಿಮ್ದಕ್ಕೆ ಮಾಡ್ತೀನಿ. ಅದೇ ಒಂದು ದಿನ ನನ್ನ ಮಕ್ಕಳನ್ನ ಯಾರ ಕೈಗಾದರೂ ಬಿಟ್ಬಿಟ್ಟು ನಾನು ಕೂತ್ಕೋಬೇಕಾಗುತ್ತೆ. ನೋಡ್ಕೊಳ್ಳೋರು ಒಬ್ಬರೇ ಫ್ಲವರ್ ಟಾಕೀಸ್ ಅವರೇ, ಮಕ್ಕಳು ನೋಡ್ಕೊಳ್ಳೋಕೆ ಯಾರೂ ಇಲ್ಲ ರೀ ಬ್ರದರ್, ನಾನೊಬ್ಬಳೇ ನೋಡ್ಕೋಬೇಕು. ಸದ್ಯಕ್ಕೆ ಇವಾಗ ದೊಡ್ಡವಳು ನಮ್ಮ ಅತ್ತೆ ಮನೆಗೆ ಹೋಗಿದ್ದಾಳೆ, ಹಂಗಾಗಿ ಚಿಕ್ಕವನು ಮಲಗಿದ್ದಾನೆ, ಹಂಗಾಗಿ ಲೈವ್ ಮಾಡ್ತಾಯಿದ್ದೀನಿ. ಪಾರ್ವತಿ ಕುಕ್ಕಿಂಗ್ ಚಾನಲ್ ಅವರು ಆನ್ ಸಪೋರ್ಟ್, ಥ್ಯಾಂಕ್ ಯು. ರತೀಶ್ ಅವ್ರು ಬಂದರು, ಹಾಯ್ ಅಕ್ಕ, ನಾನು ಬಂದಾಯಿತು. ರತೀಶ್ ಅವರೇ ಎಲ್ರಿ ಹೋಗಿದ್ರಿ ಇಷ್ಟು ದಿನ? ಪಾರ್ವತಿಯವರು ಆನ್ ಸಪೋರ್ಟ್ ಅಂತ ಇದ್ದಾರೆ, ಥ್ಯಾಂಕ್ ಯು ಪಾರ್ವತಿಯವರೇ. ನೀವು ಲೈವ್ ಮಾಡಲ್ವಾ ಅಕ್ಕ? ನಿಮ್ದ ಒಂದು ಕೆಲಸ ಆಗಬೇಕಕ್ಕ. ಏನು ಹೇಳಿ ದೊಡ್ಡ ಮನೆಯವರೇ? ಪಾರ್ವತಿಯವರು ಸಪೋರ್ಟ್ ಅಂತ ಇದ್ದಾರೆ, ಅಕ್ಕ ಬಾಯ್, ಬೇರೆಯವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗ್ತೀನಿ. ಓಕೆ ಪಾರ್ವತಿಯವರೇ, ಬಟ್ ನೀವು ಲೈವ್ ಮಾಡಲ್ವಾ? ರತೀಶ್ ಅವರು, ನಾನು ಯಾಕೆ ರತೀಶ್ ಅವರು ಏನಾಯಿತು? ಏನೋ ಹಾಕಿದ್ದೀರಾ, ಅರ್ಥ ಆಗ್ತಿಲ್ಲ ನನಗೆ ಕಮೆಂಟು. ನನಗೆ ಲೈವ್ ಮಾಡೋಕ್ಕೆ ಭಯ ಆಗುತ್ತಕ್ಕ. ಈ ಪಾರ್ವತಿಯವರೇ, ನೀವು ಹೆಂಗೆ ಮನೇಲಿ ಮಾತಾಡ್ತೀರೋ ಹಾಗೆ ಮಾತಾಡೋದು ಅಷ್ಟೇ ಅಪ್ಪ ಲೈವಲ್ಲಿ, ಅದರಲ್ಲಿ ಏನು ಸ್ಪೆಷಲ್ ಇದೆ? ಏನು ನಿಮ್ಗೆ ಯಾರೂ ಇಲ್ಲೇನು ಎದುರಿಸಲ್ಲ, ನಾರ್ಮಲಾಗಿ ಕಾಮನಾಗಿ ಮಾತಾಡೋದಷ್ಟೇ. ಮಾಡಿ ಒಂದಿನ ನನಗೂ ಮೆಸೇಜ್ ಮಾಡಿ, ಅಕ್ಕ ಇಷ್ಟೊತ್ತಿಗೆ ಲೈವ್ ಬರ್ತೀನಿ ಅಂತ, ನಾನು ಟ್ರೈ ಮಾಡ್ತೀನಿ ಬರೋಕ್ಕೆ, ಬಂದು ಸಪೋರ್ಟ್ ಮಾಡ್ತೀನಿ. ರತೀಶ್ ಅವರು, ಆ್ಯಕ್ಚುಲಿ ನನ್ನೂರು ಕೇರಳ. ಓಕೆ ರತೀಶ್ ಬ್ರದರ್, ಇದಕ್ಕಿಂತ ಮುಂಚೆ ನನ್ನ ಚಾನಲಿಗೆ ಬಂದಿದ್ರಿ ಅನ್ಸುತ್ತೆ ನೀವು ಅಲ್ವಾ? ಸೊ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡಿ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಚಾನೆಲ್ ಕನೆಕ್ಟ್ ಆಗಿಲ್ಲ ಅಂದರೆ ದಯವಿಟ್ಟು ಕನೆಕ್ಟ್ ಆಗಿ, ಡೈಲಿ ಲೈವ್ ಮಾಡ್ತೀನಿ ಆ್ಯಂಡ್ ವೀಡಿಯೋಸ್ ಹಾಕ್ತಾಯಿರ್ತೀನಿ, ಶಾರ್ಟ್ಸ್ ಹಾಕ್ತೀನಿ, ಸಪೋರ್ಟ್ ಮಾಡಿ. ಫ್ಲವರ್ ಟಾಕೀಸ್ ಅವ್ರಿಗೆ ಬೇಜಾರಾಯ್ತೇನೋ ಅದಕ್ಕೆ ಹೋಗ್ಬಿಟ್ಟಿದ್ದಾರೆ. ಸರಿ ಅಕ್ಕ, ಆಯಿತು ಮಾಡ್ತೀನಿ, ನೀವು ಹೇಳಿದ್ಮೇಲೆ ನಾನು ಟ್ರೈ ಮಾಡ್ತೀನಿ ಅಕ್ಕ. ಥ್ಯಾಂಕ್ ಯು ಪಾರ್ವತಿ ಅವರೇ, ಇಷ್ಟೊತ್ತವರೆಗೂ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಲವ್ ಯು. ಹೀಗೆ ನಿಮ್ಮ ರೂಟೀನ್ ಕಂಟಿನ್ಯೂ ಆಗಲಿ. ಯಾವ ಊರಿಗೆ ಮದುವೆ ಆಗಿದ್ದೀರಾ ಪಾರ್ವತಿಯವರೇ? ದೊಡ್ಡ ಮನೆಯವ್ರ ಅಕ್ಕ, ನೀವು ಈಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಲೈವ್ ಬನ್ನಿ ಅಕ್ಕ. ಓಕೆ ದೊಡ್ಡ ಮನೆಯವರೇ, ಹಾಗೆ ಮಾಡ್ತೀನಿ, ಟ್ರೈ ಮಾಡ್ತೀನಿ ಇವತ್ತು ಮತ್ತೆ ಲೈವಿಗೆ ಬರೋಕ್ಕೆ, ಆದರೆ ಬರ್ತೀನಿ, ಇಲ್ಲಾಂದರೆ ವೀಡಿಯೋ ಎಡಿಟಿಂಗ್ ಇದೆ. ನನ್ನ ಮಗ ಎದ್ದ ಮೇಲೆ ಅಳ್ತಾನ, ಏನು ಮಾಡ್ತಾನೆ ನೋಡಬೇಕು, ಅವನದೇ ಟೆನ್ಷನ್ ನನಗರ್ಧ. ಸಿಕ್ಕಾಪಟ್ಟೆ ಅಳ್ತಾನೆ, ಪಕ್ಕದಲ್ಲೇ ಕೂತಿರಬೇಕು, ಯಾವ ಕೆಲಸ ಮಾಡೋಕ್ಕೂ ಬಿಡಲ್ಲ. ಹಬ್ಬಗಳು ಬೇರೆ ಹತ್ರ ಬರ್ತಾಯಿದೆ, ಮನೆಗಳು ಕ್ಲೀನ್ ಮಾಡಬೇಕು, ಏನು ಮಾಡೋದು ಗೊತ್ತಿಲ್ಲ ದೊಡ್ಡ ಮನೆಯವರೇ. ಅದೇ ಒಂದು ತಲೆನೋವು ನನಗೆ ಸಿಕ್ಕಾಪಟ್ಟೆ. ಪಾರ್ವತಿಯವರು ಆನ್ ಸಪೋರ್ಟ್ ಅಂತ ಇದ್ದಾರೆ, ಥ್ಯಾಂಕ್ ಯು, ಲವ್ ಯು ಟು ಅಕ್ಕ, ಲವ್ ಯು ಪಾರ್ವತಿಯವರೇ, ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಅಪ್ಪ.